ಚಂದನವನದಲ್ಲಿ ರೇಸಿಗೆ ಸಂಬಂಧಪಟ್ಟಂತ ಸಾಕಷ್ಟು ಸಿನಿಮಾಗಳು ಬಂದಿದೆ. ಅದರಲ್ಲೂ ಇತ್ತೀಚೆಗೆ ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಸಿನಿಮಾದಲ್ಲೂ ಕೂಡ ಚಿಕ್ಕದಾಗಿ ಕಾರ್ ಮತ್ತು ಬೈಕ್ ರೇಸ್ ಅನ್ನ ಹೈಲೈಟ್ ಮಾಡಲಾಗಿತ್ತು. ಇದೀಗ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ಡ್ ರೇಸ್ ಚಿತ್ರವೊಂದು ರೆಡಿಯಾಗಿ ನಿಂತಿದೆ. ಆ ಚಿತ್ರದ ಹೆಸರೇ ರೇಸರ್. ಸದ್ಯಕ್ಕೆ ಆ ಚಿತ್ರದ ಬಗ್ಗೆ ಮಾತಾಡಕ್ಕೆ ನಿರ್ದೇಶಕರಾಗಿರುವ ಭರತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ನೀವು ಕೂಡ ಒಬ್ಬರು ರೇಸರು. ಆ ರೇಸಿಗೆ ಸಂಬಂಧಪಟ್ಟಂಥ ಕಥೆಯನ್ನೇ ರೆಡಿ ಮಾಡಿದ್ದೀರಾ. ಸೊ ಯಾವುದರಿಂದ ಇನ್ಸ್ಪೈರ್ ಆಗಿದ್ರಿ ಅಂತ? ಇನ್ಸ್ಪೈರ್ ಅಂದರೆ ನಾನು ರೇಸಿಂಗ್ ಮಾಡ್ತಾಯಿದ್ವಿ. ಆಮೇಲೆ ನಾವು ಈ ನೈಸ್ ರೋಡಲ್ಲೆಲ್ಲ ಹೋಗಿ ವೀಲಿ ಹೊಡಿಯೋದು, ವೀಲಿ ನೋಡೋದು ಎಲ್ಲ ಇದು ಮಾಡ್ತಿದ್ವಿ. ಮೋರ್ ಓವರ್ ಏನು ಅಂದರೆ ನನ್ನ ಗುರುಗಳೊಬ್ಬರು ಇದ್ದಾರೆ, ಕಲೀಂ ಪಾಷಾ ಅಂತ ಹೇಳಿ. ಅವರ ಗ್ಯಾರೇಜಲ್ಲಿ ಸುತ್ತಮುತ್ತ ನಡೆದಿರೋ ಅಂಥ ಕಥೆನ ಇಟ್ಕೊಂಡು ಅದರಲ್ಲಿ ಇನ್ಸ್ಪೈರ್ ಆಗಿ ನಾನು ಮಾಡ್ತಾಯಿರೋ ಸಿನಿಮಾ ಇದು. ರೇಸ್ ಅಂದ್ರೇ ಒಂಥರ ಟಫು ಅಥವಾ ಭಯ ಅಂತ ಇದ್ದೇ ಇರುತ್ತೆ. ಗಾಯಗಳಾಗುತ್ತೆ, ಸಾವುಗಳಾಗುತ್ತೆ. ಸೊ ರೇಸ್ ಅಂದ ತಕ್ಷಣ ಆ ಸವಾಲುಗಳು ಎಷ್ಟಿರುತ್ತೆ ಲೈಫಲ್ಲಿ ಅಂತ? ಈಗ ನಮ್ಮ ರೇಸಿಂಗಲ್ಲಿ ಸುಮಾರು ಥರ ರೇಸಿಂಗ್ಸ್ ಇರುತ್ತೆ. ಇವಾಗ ಏನಂತಾರೆ, ಲೋಕಲ್ ರೇಸಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿಗಲ್ ರೇಸ್ಗಳು, ಮಧ್ಯ ರೋಡಲ್ಲಿ ಅಡ್ಡ ಹಾಕೋದು, ರೇಸ್ ಓಡಿಸೋದು ಎಲ್ಲ ಮಾಡ್ತಾರೆ. ಅದೆಲ್ಲ ತುಂಬ ರಿಸ್ಕಿ, ಅದು ಮಾಡೋದು ತಪ್ಪದು. ಅದೇ ನಾವು FMSCI ಥ್ರೂ ನಮಗೆ ಲೀಗಲಾಗಿ ರೇಸ್ ಅಂತ ಮಾಡ್ತಾರೆ. ಸರ್ಕ್ಯೂಟ್ ರೇಸ್ ಆಗಲಿ, ಕ್ವಾರ್ಟರ್ ಮೈಲ್ ರೇಸ್ ಆಗಲಿ, ಆಮೇಲೆ ಆಟೋಕ್ರಾಸು, ಮೋಟೋಕ್ರಾಸು, ಈ ರೇಸ್ಗಳೆಲ್ಲ ನಮಗೆ ಲೀಗಲೈಸ್ಡ್ ಆಗಿರುತ್ತೆ. ಆ್ಯಂಡ್ ನಾವೇನು ಅಂದರೆ ಅದಕ್ಕೆ ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ಏನು ಅಂದರೆ ಹೆಲ್ಮೆಟ್ಸ್ ಹಾಕೋದು, ಬೂಟ್ಸ್ ಹಾಕೋದು, ಗೇರ್ಸ್ ಹಾಕೋದು. ಅಂದರೆ ನಮ್ಮ ಗೇರ್ಸ್ ಅಂದರೆ ಸೂಟ್ಸ್ ಹಾಕ್ತೀವಿ, ಫುಲ್ ಸೂಟು. ಸೊ ಹಂಗಾಗಿ ಸೇಫ್ಟಿ ಇರುತ್ತೆ ಅದಕ್ಕೆಲ್ಲ. ರೇಸಿಂಗಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಂಥ ಸಾಕಷ್ಟು ಪ್ರಜೆಗಳು ನಮ್ಮ ದೇಶದಲ್ಲೇ ಇದ್ದಾರೆ, ನಮ್ಮ ರಾಜ್ಯದಲ್ಲೇ ಇದ್ದಾರೆ. ಎಕ್ಸಾಂಪಲಿಗೆ ಅರವಿಂದ್ ಅವರು ಕೂಡ, ಬಿಗ್ ಬಾಸಲ್ಲಿ ಇದ್ದಂಥ ಅರವಿಂದ್ ಅವರು ಕೂಡ ರೇಸಲ್ಲಿ ಹೆಸರು ಮಾಡಿದರು. ಅವರೊಂದು ಸಿನಿಮಾನು ಕೂಡ ಮಾಡಿದರು. ಆ ಸಾಲಿಗೆ ನೀವು ಕೂಡ ಸೇರೋಕ್ಕೆ ಮುಂದಾಗ್ತಾ ಇದ್ದೀರಾ. ಸೊ ರೇಸ್ ಅನ್ನುವಂಥದ್ದು ಚಿತ್ರರಂಗಕ್ಕೆ ಯಾವ ಥರ ಆ್ಯಪ್ಟ್ ಆಗ್ತಾ ಇದೆ ನಿಮಗೆ? ನೀವಾಗ ಹೇಳಿದ್ರಲ್ಲ ಅರವಿಂದ್ KP ಅಂತ, ನಾವು ಅವರು ತುಂಬ ಕ್ಲೋಸ್ ಫ್ರೆಂಡ್ಸು. ಆ್ಯಂಡ್ ಮೋರ್ ಓವರ್ ಏನು ಅಂದರೆ ನಮ್ಮ ಕಲೀಂ ಪಾಷಾ ಅಂತ ಹೇಳಿದ್ನಲ್ಲ, ಅದೇ ಗ್ಯಾರೇಜಲ್ಲಿ ಇವರು ಇದ್ದರು, ಅರವಿಂದ್ KP ಅವರು. ಆ್ಯಂಡ್ ಈ ಸಿನಿಮಾ ನಮಗೆ ಹೆಂಗೆ ಅಂದರೆ, ರೇಸಿಂಗ್ ಅನ್ನೋದು ಅದೂ ಒಂದು ರಿಚ್ ಮ್ಯಾನ್ ಸ್ಪೋರ್ಟ್ ಅಂತಾರೆ. ಇವಾಗ ನೀವು ಕ್ರಿಕೆಟೇ ಆಗಲಿ, ಬ್ಯಾಸ್ಕೆಟ್ಬಾಲ್ ಆಗಲಿ, ವಾಲಿಬಾಲ್ ಆಗಲಿ, ಹಾಕಿ ಆಗಲಿ, ಇದೆಲ್ಲ ಸ್ಪೋರ್ಟ್ ಅಂತ ಹೆಂಗೆ ಕರಿತೀರೋ, ರೇಸಿಂಗು ಅದೇ ಥರ ಒಂದು ಸ್ಪೋರ್ಟ್ನ ಸ್ಪೋರ್ಟ್ ಥರ ತೊಗೋಬೇಕು. ಇಲ್ಲಿ ಜನ ಏನು ಮಾಡ್ತಿದ್ದಾರೆ, ಅವ್ರು ಪರ್ಸ್ನಲಾಗಿ ತೊಗೊಂಡು ಏನೋ 50,000ಕ್ಕೆ 30,000ಕ್ಕೆಲ್ಲ ಇಲ್ಲಿಗಲ್ ರೇಸ್ಗಳು ಆಡ್ಕೊಂಡು ಜೀವಗಳು ಕಳ್ಕೊತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇರೋರೆ ನಾನು ತುಂಬ ಜನನ ಕಳ್ಕೊಂಬಿಟ್ಟಿದ್ದೀನಿ, ಕಣ್ಣಾರೆ ನೋಡು ಇದ್ದೀನಿ ಅದನ್ನೆಲ್ಲ. ಅದೆಲ್ಲ ಮಾಡೋದು ಬೇಡ ಅನ್ನೋದು ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀನಿ ನಮ್ಮ ಸಿನಿಮಾಲಿ. ಈ ಸಿನಿಮಾದಲ್ಲಿ ರೇಸರ್ ಅಂತ ಹೆಸರಿಟ್ಟಿದ ಮೇಲೆ ರೇಸಿಂಗ್ ಇರಲೇಬೇಕು, ರೇಸಿಂಗ್ ಮಾಡಿರ್ತೀರಾ. ಸೊ ಪ್ರಿಕಾಷನರಿ ಹೆಂಗೆ ತಗೊಂಡಿದ್ರಿ, ಯಾವ ಥರ ಸೀನ್ಗಳು ಈ ಸಿನಿಮಾದಲ್ಲಿ ಇದೆ ಅಂತ? ರೇಸಿಂಗ್ ಸೀನ್ಸ್ ತುಂಬ ಇದೆ, ಅದೆಲ್ಲ ಶೂಟ್ ಮಾಡಬೇಕು. ಇನ್ನು ನಾವು ಮೇ ಬಿ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಶೂಟ್ ಮಾಡಿಬಿಡ್ತೀವಿ. ಯಾಕಂದರೆ ಒಬ್ಬರು ತುಂಬ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ನಮ್ಮ ಸಿನಿಮಾಲಿ, ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಅವರು. ಅವರ ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಮಾರ್ಚಿಂದ ಕೊಡ್ತಾ ಇದ್ದಾರೆ. ಸೊ ನಾವು ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ. ಹೆಂಗೆ ಅಂದರೆ ಎಲ್ಲ ನಾವು ರೇಸರ್ಸ್ನ ನಾವು ಯಾರ್ಯಾರು ಸಿನಿಮಾದಲ್ಲಿ ಹಾಕ್ಕೊಂಡಿದ್ದೀವೋ ಎಲ್ಲ ವೆಲ್ ಟ್ರೈನ್ಡ್ ಪ್ರೊಫೆಷ್ನಲ್ ರೇಸರ್ಸ್, ಎಲ್ಲ ಇಂಟರ್ನ್ಯಾಷನಲ್ ರೇಸರ್ಸೇ ಆಗಲಿ ಅಥವಾ ಪರ್ಫೆಕ್ಟಾಗಿ ಎಲ್ಲ ಅವ್ರಿಗೆ ಗೊತ್ತಿರೋ ಅಂಥ ರೇಸರ್ಸ್ನ ಹಾಕೋತಾ ಇದ್ದೀವಿ, ರೈಡರ್ಸ್ನ. ಓಕೆ. ಸೊ ಈ ರೇಸ್ ಅನ್ನುವಂಥ ಕಥೆಯನ್ನು ನಿರ್ದೇಶನ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅಂತ, ನೀವೊಬ್ಬರು ರೇಸರು, ಸಿನಿಮಾ ಮಾಡಬೇಕು, ನಿರ್ದೇಶನ ಮಾಡಬೇಕು ಅಂತ ಯಾಕೆ ಅನಿಸಿತ್ತು? ನಾನು ಸುಮಾರು ಜನ ಡೈರೆಕ್ಟರ್ಗಳು ಕೇಳಿದೆ. ಅವ್ರೇನಂತಾರೆ ಅಂದರೆ, ಮಗ ಈ ಸಿನಿಮಾ ನೀನೇ ಮಾಡಿಬಿಡು, ಯಾಕಂದರೆ ನೀನು ಕಂಪ್ಲೀಟ್ಲಿ ಟೆಕ್ನಿಕಲ್ ವರ್ಡ್ಸ್ ಅಂತ, ಇವಾಗ ನಮ್ಮ ರೇಸಿಂಗಲ್ಲಿ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ. ನೀನು ಕೂತ್ಕೊಂಡು ನೀನು ಹೇಳಿದ್ದನ್ನು ನಾನು ಮಾಡೋ ಬದಲು ಒಬ್ಬ ಒಳ್ಳೆ ಡೈರೆಕ್ಟ್ರನ್ನ ಹಾಕ್ಕೊಂಡು ನೀನೇ ಸಿನಿಮಾ ಮಾಡಿಬಿಡು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್, ಒಳ್ಳೆ ಟೀಮ್ ಮಾಡ್ಕೊ. ಆ್ಯಂಡ್ ನನಗಿದೇನು ಸಿನಿಮಾ ಇಂಡಸ್ಟ್ರಿ ಹೊಸದಲ್ಲ, ನಮ್ಮ ತಂದೆನೂ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು, ಆಮೇಲೆ ಸುತ್ತಮುತ್ತ ಎಲ್ಲ ಗೊತ್ತಿರೋ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಇದರಿಂದ ಆಮೇಲೆ ನಾನು ಸಂದೇಶ್ ಪ್ರೊಡಕ್ಷನ್ಸ್ಗೆ ನಾನು ಮೇಯ್ನ್ ಹೇಳಬೇಕು ಅಂದರೆ, ಸಂದೇಶ್ ಸರ್ ಇದ್ದಾರಲ್ಲ, ಅವ್ರ ಹತ್ರ 2 ಸಿನಿಮಾ ಕೆಲಸ ಮಾಡಿದ್ದೆ, ಪ್ರೊಡಕ್ಷನ್ ವೈಸ್ ತಿಳ್ಕೊಳ್ಳೋಣ ಅಂತ. ಅಲ್ಲೊಂಚೂರು ಸ್ವಲ್ಪ ತಿಳ್ಕೊಂಡಿದ್ದೆ. ಹಂಗಾಗಿ ನಾನು ಡೈರೆಕ್ಷನ್ಗೆ ಸ್ವಲ್ಪ ಈಸಿ ಆಯಿತು ನನಗೆ. ಸೊ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ರು, ಒಂದಿಷ್ಟು ಚಾಲೆಂಜಸ್ಗಳಿರುತ್ತೆ. ಸೊ ಯಾವ ಥರ ಕಷ್ಟ ಆಗಿತ್ತು ಆ್ಯಕ್ಷನ್ ಕಟ್ ಹೇಳೋಕ್ಕೆ ಅಂತ? ತುಂಬ ದೊಡ್ಡ ಆರ್ಟಿಸ್ಟ್ನ ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ಯಶ್ ಶೆಟ್ಟಿ ಅವರಾಗಲಿ, ಕಾಕ್ರೋಚ್ ಸುದಿ ಅವರಾಗಲಿ, ಅಥವಾ ಬಾಲರಾಜವಾಡಿ ಸರು, ಸ್ವಾತಿ ಮೇಡಮ್ಮು, ಇವರೆಲ್ಲ ತುಂಬ ದೊಡ್ಡ ಆರ್ಟಿಸ್ಟು. ನಾನು ಇನ್ನೂ ಅಂಬೆಗಾಲು ಇಡ್ತಾಯಿದ್ದೀನಿ ಇವಾಗ. ಅವ್ರಿಗೆಲ್ಲ ಆ್ಯಕ್ಷನ್ ಕಟ್ ಹೇಳಬೇಕು ಅಂದ್ರೇ ಒಂಥರ ಕೈಯೆಲ್ಲ ನಡ್ಕ ಬರುತ್ತೆ. ಆ್ಯಕ್ಷನ್ ಅನ್ನೋದು ಈಸಿ, ಆ ಶಾರ್ಟ್ ನನಗೆ ಓಕೆ ಆಯಿತಾ, ಯಾಕಂದರೆ ನಾನು ನನಗೋಸ್ಕರ ಸಿನಿಮಾ ಮಾಡ್ತಾಯಿಲ್ಲ,
ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ನ ನಾವು ಮೆಚ್ಚಬೇಕು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಷನ್ ಅನ್ನೋದು ಈಸಿಯಾಗಿ ಹೇಳ್ಬಿಡ್ತಾ ಇದೆ. ಈ ಕಟ್ ಅನ್ನೋ ಪದ ಇದೆಯಲ್ಲ, ಅದು ಭಾರಿ ಮೈಯೆಲ್ಲ ನಡಗ್ಸೋದು. ತುಂಬ ನರ್ವಸ್ ಆಗಿತ್ತು ಫಸ್ಟ್ ಡೇ ಮಾತ್ರ ನನಗೆ. ಸೊ ಸಿನಿಮಾ ಮಾಡ್ತಿದ್ರಿ, ಸೊ ಆರ್ಟಿಸ್ಟ್ಗಳು ಯಾವ ಥರ ಕಾಪ್ರೇಟ್ ಮಾಡ್ತಾ ಇದ್ರು, ಜೊತೆಗೆ ಯಾರಿಗೆ ತುಂಬ ಕಷ್ಟ ಆಯಿತು ನಿರ್ದೇಶನ ಮಾಡೋಕ್ಕೆ? ಈ ಒಂದು ಆರ್ಟಿಸ್ಟಿಗೆ ತುಂಬ ಕಷ್ಟ ಆಯಿತು ನನಗೆ ಆ್ಯಕ್ಷನ್ ಕಟ್ ಹೇಳಕ್ಕಂದ್ರೆ ಯಾರಿಗೆ? ಅಂಥದ್ದೇನು ನನಗಿನ್ನ ಆ ಥರ ಕಷ್ಟ ಏನಾಗಿಲ್ಲ. ಈಗ ನೆಕ್ಸ್ಟ್ ಬರ್ತಾ ಇದ್ದಾರಲ್ಲ ಸೂಪರ್ ಸ್ಟಾರ್ ನಮ್ಮ ಸಿನಿಮಾಗೆ, ಸೌತ್ ಇಂಡಿಯನ್ ಸೂಪರ್ ಸ್ಟಾರು. ನಾವು ಕನ್ನಡದಲ್ಲಿ ಅಂತ ಮಾತ್ರ ಅಲ್ಲ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಭಾಷೆಯಲ್ಲೂ ಮಾಡಿದ್ದಾರೆ. ಅವರು ತುಂಬ ದೊಡ್ಡ ಹೀರೋ. ಅವರು ನಮ್ಮ ಸಿನಿಮಾಲಿದ್ದಾರೆ. ಮೇಯ್ನ್ ಕ್ಯಾರೆಕ್ಟ್ರ್ ಒಂದಿದೆ, ಬೈ ಅಂತ, ಬಾಯ್ ಅಂತಾರಲ್ಲೆಲ್ಲ, ಅಂದರೆ ಅಣ್ಣ ಅಂತ, ಆ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದಾರೆ. ಅವ್ರಿಗೋಸ್ಕರ ವೆಯ್ಟಿಂಗ್. ಅವ್ರಿಗೆ ಹೆಂಗೆ ಆ್ಯಕ್ಷನ್ ಕಟ್ ಹೇಳ್ತೀನಿ, ಹೆಂಗೆ ನಾನು ಶಾರ್ಟ್ ಇಡ್ತೀನಿ ಅನ್ನೋದೇ ನನಗೆ ಇವತ್ತಿಗೂ ಒಂದು ಕನಸದು ನನಗೆ. ಸೊ ಈ ಸಿನಿಮಾ ರೇಸರ್ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಗ್ಗೆ ಹೇಳೋದಾದರೆ? ಒನ್ ಲೈನ್ ಸ್ಟೋರಿ, ಒಬ್ಬ ಗುರು ಹೇಗೆ ಒಬ್ಬ ಶಿಷ್ಯನ ಬೆಳೆಸ್ತಾರೆ ಅನ್ನೋದು, ಆಮೇಲೆ ಫ್ರೆಂಡ್ಶಿಪ್ಪು ಹೇಗಿರಬೇಕು ಅಂತ. ರೇಸಿಂಗ್ ಅಂತ ಬಂದಾಗ ಅದು ಕಂಪ್ಲೀಟ್ಲಿ ದ್ವೇಷ ಅಂತ ಆಗಬಾರ್ದು. ಅದನ್ನು ನಾವು ಒಂದು ಸ್ಪೋರ್ಟ್ ಥರನೇ ತೊಗೋಬೇಕು. ಫ್ರೆಂಡ್ಶಿಪ್ ಬೇಕಾ, ಫ್ರೆಂಡ್ಶಿಪ್ಪಲ್ಲಿ ಹೆಂಗೆ ಒಬ್ಬ ಫ್ರೆಂಡ್ಶಿಪ್ನ ಉಳಿಸ್ಕೋತಾನೆ ಅನ್ನೋದು, ಆಮೇಲೆ ಅಪ್ಪ ಅಮ್ಮ ಸೆಂಟಿಮೆಂಟು ಹೇಗಿರುತ್ತೆ ಅನ್ನೋದು, ಇದೆಲ್ಲ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀವಿ ನಾವು. ಸೊ ಈ ವ್ಯಕ್ತಿ ಸಾಕಷ್ಟು ಟೇಕ್ಸ್ ತಗೊಂಡಿದ್ದಾರೆ ಶೂಟಲ್ಲಿ ಅಥವಾ ಸೆಟ್ಟಲ್ಲಿ ಅಂದರೆ ಯಾರು ನಿಮ್ಮ ಚಿತ್ರದಲ್ಲಿ? ಅಂಥದ್ದು ಯಾರೂ ಇಲ್ಲ ಮೇಡಮ್. ಎಲ್ಲ ಪ್ರೊಫೆಷ್ನಲಿ ಇರೋಂಥ ಆ್ಯಕ್ಟರ್ಸ್ ಇದ್ದಾರೆ. ಹಂಗಾಗಿ ಆ ಥರ ನಮಗೆ ಯಾವುದೂ ತೊಂದರೆನೇ ಆಗಿಲ್ಲ. ಸೊ ನೀವು ನಿರ್ದೇಶನ ಮಾಡ್ತೀನಿ, ನಿಮ್ಮ ತಂದೆಗೆ ನಿರ್ದೇಶನ ಮತ್ತು ಪ್ರೊಡಕ್ಷನ್ ಹೌಸಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೂ ನೀವು ಮೊದಲ ಬಾರಿಗೆ ಅಂಬೆಗಾಲಿರ್ತಿರೋದ್ರಿಂದ ನಿರ್ದೇಶನ ಮಾಡ್ತೀನಿ ಅಂದಾಗ ಒಂದಿಷ್ಟು ಜನ ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಅಂತಹ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ? ಖಂಡಿತ ಆಗಿದೆ. ಈಗ ನಾನು ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡ್ತಾ ಇರ್ತೀನಿ, ಈ ನನ್ನ ಮಗನಿಗೆ ಏನು ಕೆಲಸ ಬರುತ್ತೆ ಅಂತ ಇವನು ಇದು ಮಾಡ್ತಿದ್ದಾನೆ ಅಂತ. ಈಗ ನೋಡಿ, ಯಾರೂ ಅಷ್ಟೇ ಹುಡ್ತಾನೆ ಎಲ್ಲ ಪಕ್ಕಾಗಿ ಮಾಡೋಕ್ಕಾಗಲ್ಲ. ಎಲ್ಲರೂ ಅಷ್ಟೇ ಒಂದು ಸ್ಕೂಲ್ಗೆ ಹೋಗಿ ಆ ಸ್ಕೂಲಲ್ಲಿ ಕಲ್ತು ಅದಾದಮೇಲೆ ಕಾಲೇಜ್ಗೆ ಹೋಗ್ತಾರೆ, ಕಾಲೇಜಲ್ಲೂ ಕಲಿತಾರೆ, ಅದಾದಮೇಲೆ ಡಿಗ್ರಿ ಮಾಡ್ತಾರೆ, ಡಬಲ್ ಡಿಗ್ರಿ ಮಾಡ್ತಾರೆ. ಎಲ್ಲನೂ ಅದು ಟ್ರೈನಿಂಗ್ ಆಗಲಿ ಅಥವಾ ಏನೇ ಆಗಲಿ ಒಂದು ವಿದ್ಯೆ ಕಲಿಬೇಕಾಗುತ್ತೆ. ವಿದ್ಯೆ ಕಲಿದಿರ ಯಾರಿಗೂ ಒಂದೇ ಸತಿ ಮಾಡೋಕ್ಕಾಗಲ್ಲ. ಈಗ ಓದೋದೇ ಆಗಲಿ ಅಥವಾ ಸಿನಿಮಾನೇ ಆಗಲಿ. ಆಮೇಲೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ. ಈಗ ಮೊನ್ನೆ ಉಮಾಪತಿ ಸರ್ ಹೇಳಿದ್ರು, ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಮೆಂಟ್ಸ್ ಮಾಡೋದು ಒಂದು ನಿಮಿಷದಲ್ಲಿ ಅವ್ರು ಟಕ್ಕನಾಗಿ ಮಾಡ್ತಾರೆ. ಬಟ್ ಅದನ್ನು ನಾವು ಅರಗಿಸ್ಕೊಳ್ಳೋದಿರುತ್ತಲ್ಲ, ನಮಗೆ ಭಾರಿ ಕಷ್ಟ ಆಗುತ್ತದು. ನಾವು ಆಮೇಲೆ ಕೋಟ್ಯಾಂತರ ರೂಪಾಯಿ ಎಲ್ಲೆಲ್ಲಿಂದನೂ ತಂದು ಹಾಕಿರ್ತೀವಿ. ಸಿನಿಮಾ ಚೆನ್ನಾಗಾಯಿತು ಅಂದರೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಕ್ರೆಡಿಟ್ಸ್ ಹೋಗುತ್ತೆ, ಆಮೇಲೆ ಎಲ್ಲ ಆ್ಯಕ್ಟರ್ಸ್ಗೂ ಕ್ರೆಡಿಟ್ಸ್ ಹೋಗುತ್ತೆ. ಆದರೆ ಹೆಚ್ಚು ಕಮ್ಮಿ ಆಯಿತು ಅಂದಾಗ ಪ್ರೊಡ್ಯೂಸರ್ ಒಬ್ಬನೇ ನಿಂತ್ಕೋಬೇಕು. ಅದು ತುಂಬ ಯೋಚನೆ ಮಾಡಿ ಮಾಡಬೇಕು ಸಿನಿಮಾ ಅಂದಾಗ. ಸೊ ನಾಯಕ ಮತ್ತು ನಾಯಕಿಯ ಬಗ್ಗೆ ಹೇಳೋದು, ನಿಮ್ಮ ನಾಯಕ ಕೂಡ ಒಬ್ಬ ರೇಸರು, ಸೊ ಅದು ನಿಮಗೆ ಈಸಿ ಆಗಿರುತ್ತೆ. ಸೊ ನಾಯಕ ನಾಯಕಿ ಬಗ್ಗೆ, ಇಡೀ ಆರ್ಟಿಸ್ಟ್ಗಳ ಬಗ್ಗೆ ಹೇಳೋದಾದರೆ? ನಾಯಕನ ಬಗ್ಗೆ ನಾವು ಜಾಸ್ತಿ ಏನು ಹೇಳೋದು ಬೇಡ. ಇವಾಗ ನಾನು ಆನ್ ಸ್ಕ್ರೀನ್ ತೋರಿಸ್ತೀನಿ ಅವ್ರ ಹೇಗೆ ಏನು ಎತ್ತ ಅನ್ನೋದು ನೀವು ಆನ್ ಸ್ಕ್ರೀನ್ಸ್ ನೋಡ್ಬೋದು. ಆ್ಯಂಡ್ ಹೀರೋಯಿನ್ನು ಅವ್ರು ಬಂದು ಆ್ಯಕ್ಚುಲಿ ಒಂದು ಸೀರಿಯಲ್ ಮಾಡ್ತಿದ್ದಾರೆ ತೆಲುಗುಲಿ. ಕನ್ನಡದವರೇ, ಅಪ್ಪಟ ಕನ್ನಡಿತಿ. ತೆಲುಗುಲಿ ಒಂದು ಸೀರಿಯಲ್ ಮಾಡ್ತಿದ್ದಾರೆ, ಕುಂಕುಮ ಪೂವು ಅಂತನೋ ಏನೋ ಇದೆ ಹೆಸರು. ಸೊ ಅವ್ರಿಗೆ ಆ್ಯಕ್ಟಿಂಗ್ ಏನು ಅಂತ ರಿಸ್ಕ್ ಅಂತ ಏನು ಅನಿಸಲ್ಲ. ಆಮೇಲೆ ತುಂಬ ಬಬ್ಲಿ ಆಗಿದೆ ಕ್ಯಾರೆಕ್ಟ್ರು. ಅವ್ರು ರಿಯಲ್ ಲೈಫಲ್ಲಿ ಇರೋ ಥರನೇ ಇದೆ. ಆಮೇಲೆ ಅವ್ರಿಗೊಂಚೂರು ಬೈಕ್ ಓಡಿಸೋದ್ರ ಬಗ್ಗೆ ಒಂಚೂರು ಟಚ್ ಇತ್ತಂತೆ. ನಾವು ಇನ್ನೊಂಚೂರು ಟ್ರೈನ್ ಮಾಡಿಬಿಟ್ಟು ಮಾಡಿಸ್ತಾಯಿದ್ದೀವಿ ಇವಾಗ. ಕೊನೆಯದಾಗಿ ಸಿನಿಮಾದ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬರೋದಾಗಿರ್ಬೋದು ಅಥವಾ ಆ್ಯಕ್ಷನ್ನು, ಡ್ಯಾನ್ಸಿಂಗ್ ಯಾವ ಥರ ಇರುತ್ತೆ, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ಮೇಡಮ್, ನೀವೀಗೆಲ್ಲ ಕಾಂತಾರ ಅಂತ ಒಂದು ಸಿನಿಮಾ ಬಂದಾಗ ಎಲ್ಲರೂ ನೋಡಿದ್ರಿ. ಇಡೀ ಸಿನಿಮಾ ಸೂಪರಾಗಿದೆ. ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ ಅಂದರೆ ಆ ಸಿನಿಮಾದ ಕ್ಲೈಮ್ಯಾಕ್ಸು. ಆ ಲಾಸ್ಟ್ 15-20 ನಿಮಿಷ ಏನಿದೆಯೋ ಅದು ಸೀಟ್ ತುದಿಲಿ ಕೂತ್ಕೊಂಡು ನೋಡ್ತಾಯಿದ್ವಿ. ಈಗ ನಾನೇ ಆಗಲಿ ಯಾರೇ ಆಗಲಿ ಎಲ್ಲರೂ ಸೀಟ್ ತುದಿಲಿ ಕೂತ್ಕೊಂಡು ನೋಡ್ತಾಯಿದ್ವಿ ಕ್ಲೈಮ್ಯಾಕ್ಸ್ನ. ಅದೇ ಥರ ನನ್ನ ಸಿನಿಮಾಲು ಒಂದು ರೇಸಿಂಗು ಹೇಗೆ ನಡೆಯುತ್ತೆ, ಒಂದು ಕಂಪ್ಲೀಟ್ ರೇಸಿಂಗು, ನ್ಯಾಷನಲ್ ಚಾಂಪಿಯನ್ಶಿಪ್ ಲಾಸ್ಟಲ್ಲಿ ಅಲ್ಲಿ ಒಳಗೆ ಪಾಲಿಟಿಕ್ಸ್ ಏನೇನು ನಡೆಯುತ್ತೆ, ಆಪೋಸಿಟ್ ಟೀಮವ್ರು ಬಂದು ಏನೇನು ಮಾಡ್ತಾರೆ, ಅದೆಲ್ಲ ನಾವು ಕ್ಲೀನಾಗಿ ನಾವು ತೋರಿಸ್ಕೊಬರ್ತೀವಿ ಕ್ಲೈಮ್ಯಾಕ್ಸ್ ರೇಸಲ್ಲಿ. ಅದು ಬಂದು ನಾವು ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಂತ ಇದೆ. ಈಗ ಈ ವರ್ಷ ಮೋಟೋ ಜಿ ಪಿ ನಡೀತು. ಫಸ್ಟ್ ಟೈಮ್ ಇನ್ ಇಂಡಿಯಾ ಹಿಸ್ಟ್ರಿಲೇ ಮೋಟೋ ಜಿ ಪಿ ನಡೆದಿದ್ದಲ್ಲಿ 1,000 ಕೋಟಿ ಇದೇ ಬಂದಿದೆ ನಮಗೆ, ಏನಂತಾರೆ
ಇಂಡಿಯಾಗೆ ಟ್ಯಾಕ್ಸೇ ಬಂದಿದೆ ಆ ರೇಸ್ ನಡೆದಿದ್ದಕ್ಕೆ. ಆ ಜಾಗದಲ್ಲಿ ನಾವು ಶೂಟ್ ಮಾಡ್ತಾಯಿದ್ದೀವಿ. ಇನ್ನು ಸಾಂಗ್ಸ್ ವಿಷಯಕ್ಕೆ ಬಂತು ಅಂದರೆ ಅರ್ಜುನ್ ಜಾನಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಮ್ಯಾಜಿಕಲ್ ಕಾಂಪೋಸರು, ಅವರು ಸಾಂಗ್ಸ್ ಮಾಡ್ತಾಯಿದ್ದಾರೆ. ಈ ಥರ ನಡೀತಾ ಇದೆ. ಫೈಟ್ಸ್ ಎಲ್ಲ ಅರ್ಜುನ್ ರಾಜ್ ಅಂತ ಇದ್ದಾರೆ ಮಾಸ್ಟ್ರು, ಅವ್ರು ಫೈಟ್ಸ್ ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ರೇಸರ್ ಸಿನಿಮಾದ ಚಿಕ್ಕದಾಗಿರುವಂಥ ಹೈಲೈಟನ್ನು ಇವತ್ತು ನಿರ್ದೇಶಕರು ಬಿಟ್ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ರೇಸರ್ ಸಿನಿಮಾದ ಸಾಕಷ್ಟು ವಿಚಾರಗಳು ಹೊರಬರಲಿಕ್ಕಿದೆ. ಎಸ್ಪೆಷಲಿ ರೇಸಿಗೆ ಸಂಬಂಧಪಟ್ಟಂಥ ಸಿನಿಮಾ ಇದಾಗಿದೆ. ರೇಸನ್ನು ಯಾವ ಥರ ತಗೋಬೇಕು, ಯಾವ ಥರ ಅದನ್ನು ನಿರಾಕರಿಸಬೇಕು, ಅದರಲ್ಲಿ ಏನೇನು ನಡೆಯುತ್ತೆ ಅನ್ನೋದು ರೇಸರ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪಿಕಾ ವಿಸ್ತಾರ, ನ್ಯೂಸ್ ಬೆಂಗಳೂರು.